ಗುರುವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ರಾಯರ ನೆನೆಯಮ್ಮ. ಅಮ್ಮ ಓ ನಾನು ಇದು ಕಾಯಿ ಹರಿಸ್ತಾ ಇದ್ದಿ ಎಂತ ಆಸ್ರಿಗೆ ಹಚ್ಕೊಂಬಲ್ಲೆ ದೋಸೆಗೆ. ಮೆಕ್ಕೆಣ್ಣು ತಂದಿಟ್ಟಿದ್ರಪ್ಪ ಪಾಯಸ ಮಾಡುವ ಆಗ್ತಿಲ್ಯ ತಗ್ಬ ಹಂಗಾರ ಬೇಗನೆಯ. ನಿನ್ನಷ್ಟೇ ಉದ್ದಿದ್ದಲೆ ಮೆಕ್ಕೆಹಣ್ಣು. ಹೌದು ಮೆಕ್ಕೆಹಣ್ಣು ಮೀಸವ ಸಾವಕಾಶಿ ತೊಳೆದು ಸಾಕು. ಈ ಮೆಕ್ಕೆಹಣ್ಣು ನಾನು ನೋಡಿದ್ರೆ ಒಂದ್ ನಿಮಿಷಕ್ಕೆ ಹಿಂಗೆಂತಾರು ಇದ್ ಮಾಡಿದ್ರೆ ಈಗ ಬಡಕ್ನೆ ಓಪನ್ ಆಗ ನಮ್ನಿ ಇದ್ದು ಸಿಚುವೇಶನ್. ಸೊ ಬೇಗನೆಯ ಮಾಡೋಣ ಬಾಪಟಕ್ನೆಯ. ಇದು ಆಕ್ಚುಲಿ ಅಮ್ಮ ಮೆಟ್ಗತ್ತಿಲ್ಲೇ ಕಟ್ ಮಾಡೋ ಚಲೋ ಆಗ್ತಿತ್ತು. ಅರೆ ಗೊತ್ತಿಲ್ಲ ಇದೀಗ ಹೆಂಗ್ ಆಜು ಅಂದ್ರೆ ಮೆಟ್ಗತ್ತಿ ಹಚ್ಚಿದ್ರೆ ಇದಕ್ಕೆ ಎಂತ ಕತೆ ಆಗ್ತಾನೆ ಅದ್ರದ್ದು ಹೇಳೋರು ನಮ್ನೆ ಆಜೋದು. ಈಗ ಇದೆ ಬಷ್ಟಿದ್ದಮ್ಮ ಹಣ್ಣಾದ್ರೆ ಚಲೋ ಹಣ್ಣಾಜು. ಮೆಕ್ಕೆಣ್ಣು ಪಾಯಸ ಅಂದ್ರೆ ಏನು ಆವಾಗ ಸ್ವಲ್ಪ ಮಾಡಿ ಆಗ್ತಿತ್ತಾನೆ ಇವ್ರೇ. ನಂಗೆ ಮೇದಂಗೆ ಎಲ್ಲರಿಗೂ ಎಲ್ಲಕ್ಕೂ ಆಗಿತ್ತು. ಮತ್ತೆ ನೀವು ಕಲ್ ಬೆಂಗಳೂರಲ್ಲಿ ಸಿಕ್ತಿಲ್ಲ ಇದು ಮೆಕ್ಕೆಹಣ್ಣು ಸಿಗ್ತಾ ಇಲ್ಲ. ನಾ ಸುಮಾರು ಬದಿ ಕೇಳಿದ್ದೆ ಗೊತ್ತೇ ಇಲ್ಲ ಅಥವಾ ಗೊತ್ತಿಲ್ಲ ನಾವು ಹೆಸರು ಬೇರೆ ಹೇಳ್ತವ. ಅವು ಹೆಬ್ಳೆ ಹಣ್ಣು ಒಳ್ಳೆ ಇರ್ತಾವ ಬದಿಗೆ. ಹೆಬ್ಳೆ ಹಣ್ಣು ಹೆಬ್ಳೆ ಹಣ್ಣು ಅದಕ್ಕೆ ಹಂಗಾರೆ ನಂಗೆ ಮೆಕ್ಕೆಹಣ್ಣು ಅಂದ್ರೆ ಗೊತ್ತಾಗ್ತಿಲ್ಲ ಬದಿಗೆ. ಅದೇ ಇಲ್ಲೂ ಹೇಳಿದ್ದೇಲೆ ಆ ಬದಿಗೂ ಅದೇ. ಬಟ್ ಅದೇ ಕಲ್ಲಂಗಡಿ ಹಣ್ಣಿಗೆ ನಾವು ಕಲ್ಲಂಗಡಿ ಹೇಳಾಕ್ತು ಅವು ಆ ಬದಿಗೆ ಅಂತ ಹೇಳ್ತಾಳು. ಕೆಲವು ಜನ ಕೆಮ್ಮುಂಡೆ ಹಣ್ಣು ಹೇಳ್ತಾವ. ಕಲ್ಲಂಗಡಿ ಹಣ್ಣಿಗೆ. ಇದು ಮಂಗಳೂರು ಬದಿಗೆ ಹೇಳ್ತಾರೆ. ಮಂಗಳೂರು ಬದಿದು ಅದು ಎಂತದ ಎಂತ ಹಣ್ಣು ಅದು ಬಚ್ಚನ್. ಬಚ್ಚನ್ ಅದಲ್ಲ. ಬಚ್ಚನ್ಕಾಯಿ ಅಂದ್ರೆ ಕಲ್ಲಂಗಡಿ ಹಣ್ಣು. ಬಪ್ಪನ್ಕಾಯಿ ಅಂದ್ರೆ ಪಪ್ಪಳೆಕಾಯಿ. ಪಪ್ಪನ್ಕಾಯಿ ಅಂದ್ರೆ ಶಾನುಭೋಗರ ಮಗಳು ಚಿನ್ನದಂತಹ ಹುಡುಗಿ ನದಂತಹ ಹುಡುಗಿ ಊರಿಗೆಲ್ಲ ಬಲು ಜಾಣೆ ಗಂಭೀರ ಹೆಸರು ಸೀತಾದೇವಿ 18 ತುಂಬಿವರು ಮದುವೆ ಇಲ್ಲ. ಶಾನುಭೋಗರ ಮಗಳು ಚಿನ್ನದಂತಹ ಹುಡುಗಿ ರತ್ನದಂತಹ ಹುಡುಗಿ. ಈಗೆಲ್ಲ 18 ವರ್ಷ ಮದುವೆ ಮಾಡಿದಲ್ಲ ಯಾರು ಮದುವೆ ಮಾಡ್ಕೆತ್ತಿಲ್ಲ ಬಿಟ್ಟು ಕಳಿಸ್ತಾನೆ ಒಕ್ಕೊಂದ. ಹೆಂಗ್ ಮಾಡ್ದಿ? ಹೆಂಗೂ ಇಲ್ಲೇ ಮೆಕ್ಕೆ ಹಣ್ಣು ಚಲೋ ಹಣ್ಣಾಗಿತ್ತು ಅನ್ಕೊಂಡು ತೊಳೆದು ಇದೆ ಹಿಂಗ್ ಕಟ್ ಮಾಡ್ಕೊಂಡಿದ್ದು. ಕಾಯಿ ಹೆರ್ಸಿ ರೆಡಿ ಇದ್ದು. ಈಗ ಇದಕ್ಕೆ ಆಕ್ಚುಲಿ ಯಾವ್ದು ಬೇಕಾದ್ರೂ ಹಾಕ್ಲಕ್ಕು. ಬೆಲ್ಲ, ಇದು ಪೆಂಟೆ ಬೆಲ್ಲ, ಸಕ್ಕರೆ ಅಥವಾ ನಮ್ದು ಜೋನಿ ಬೆಲ್ಲ ಯಾವ್ದಾರು ಹಾಕ್ಲಕ್ಕು. ಜೋನಿ ಬೆಲ್ಲ ಹಾಕಿದ್ರೆ ಒಂಚೂರು ಟೇಸ್ಟ್ ಚೇಂಜ್, ಆಮೇಲೆ ಕಪ್ಪು ಆಗ್ತು ಸ್ವಲ್ಪ. ಸಕ್ಕರೆ ಹಾಕಿದ್ರೆ ಚಲೋ ಆಗ್ತು. ಬಟ್ ಇವತ್ತು ಪೆಂಟೆ ಬೆಲ್ಲದಲ್ಲಿ ಟ್ರೈ ಮಾಡೋಣ ಹೇಳಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು, ಪೆಂಟೆ ಬೆಲ್ಲ ಮತ್ತೆ ಸಕ್ಕರೆ. ಸೊ ಈಗ ಇದನ್ನ ಹಾಕೊಂಡು ಒಂದ್ ಚಿಟಿಕೆ ಉಪ್ಪು ಹಾಕಿ ಕಾಯಿ ಹಾಲು ತೆಗೆದು ಹಾಕ್ಬಿಟ್ರೆ ಪಾಯಸ ರೆಡಿ ಆಗ್ತು. ಮೇನ್ ಇಂಗ್ರೀಡಿಯೆಂಟ್ ಯಾಲಕ್ಕಿ ಕುಟ್ಟು ಹಾಕವು ಅಷ್ಟೇ. ಅಷ್ಟು ಮಾಡ್ರೆ ಪಾಯಸ. ಇದಕ್ಕೆ ಹಾಲು ಗೀಲೆಲ್ಲ ಅಂತ ಹಾಕೋದಿಲ್ಲ, ಬರೀ ಕಾಯಿ ಹಾಲು ಮಾತ್ರ. ಹಂಗಾರೆ ಮೆಕ್ಕೆ ಹಣ್ಣು ಒಂದು ರೆಡಿ ಇದ್ರೆ ಈಸಿ ಅಂಡ್ ಕ್ವಿಕ್ ಪಾಯಸ. ನೋಡಿ ಈಗ ಇದಕ್ಕೆ ಇಷ್ಟು ಬೆಲ್ಲ ಹಾಕಿದ್ದಿ. ಓಕೆ, ಶೀಯ ಜಾಸ್ತಿ ಆಗ್ತಿಲ್ಲ. ಶೀಯ ಜಾಸ್ತಿ ಆಗ್ತಿಲ್ಲ. ನಮ್ಮನೇಲಿ ಅಪ್ಪಂಗೆಲ್ಲ ರಾಶಿ ಶೀಯ ಬೇಕು. 1-2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದಿ ಅಷ್ಟೇ. ಮತ್ತೆ ಬೇಕಾದ್ರೆ ನೋಡ್ಕೊಂಡು ಸೊ ಹಿಂಗೆ ಕಟ್ ಮಾಡ್ಕೊಂಡು ಇದಕ್ಕೆ ಇಷ್ಟ ಈ ಇದರಲ್ಲಿ ಕಟ್ ಮಾಡ್ಕೊಂಡು ಇದಕ್ಕೆ ಬೆಲ್ಲನ ಸಕ್ಕರೆನ ಎಂತ ಹಾಕಿ ರೆಡಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇನ್ನು ಕಾಯಿ ಹೋಗಿ ಬೀಸೋಣ ಹಂಗೆ. ಒಂದು 4-5 ಏಲಕ್ಕಿ ಹಾಕವನೇಕ. 4-5 ಸಾಕು. ಎಂತ ಕಾಯಿ ಸಟ್ಟೆಲ್ಲ ಆಗ್ತಾ ಇದ್ದೆ. ಇದು ಬೀಸ್ ಹೋಗೋದಕ್ಕೆ ಎಂತ ತೊಂದರೆ ಇಲ್ಲ. ಕಾಯಿ ಸಟ್ಟು ಅದು ಹಾಗೆ ಕಟ್ ಇದು ಕಾಯಿ ಹರಿಯಾಕರೆ ಬಿದ್ದೋತ್ತು. ಸೊ ಅದನ್ನೇ ಕಟ್ ಮಾಡಿ ಹಾಕ್ತಾ ಇದ್ದಿ. ಅದೆಂತ ಆಗ್ತಿಲ್ಲ, ಪಲ್ಯಕ್ಕೆ ಮಾತ್ರ ಆಗ್ತಿಲ್ಲ, ಬಿಟ್ರೆ ಹಿಂಗೆ ಬೀಸೋದಕ್ಕೆಲ್ಲ ಎಂತ ತೊಂದರೆ ಇಲ್ಲ. ನೀರು ಹಾಕಿ ನೀನು ಹಂಗೆ ಕಾಯಿ ಪೂರ ಹಾಕ್ತಿಲ್ಲ, ಅದ ಅರಸೆ ಹಾಕ್ತೆ. ಅರಸೆ ಹಾಕವು, ಇದನ್ನ ಅರಸೆ ಹಾಕಲಾಗ್ತಿಲ್ಲ. ಸೊ ಇದಕ್ಕೊಂಚೂರು ನೀರು ಹಾಕ್ಯಳವು ಮಗ. ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಇದನ್ನು ಬೀಸ್ಕೆ ಬಿಟ್ರೆ ಆಗ್ತಿಲ್ಲ. ಇದು ಪಾಯಸ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಚಲೋ ಆಗ್ತದ? ತಂಪಿರವು ಚಲೋ ಆಗ್ತು. ಬಟ್ ಇವತ್ತು ನಮಗೆ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗೋದು. ಅಮ್ಮನ ದೋಸೆ ಆಗೋತಕ್ಕು. ನಂದು ಪಾಯಸ ಆಯ್ತು 2 ಮಿನಿಟ್ಸ್. ಇದು ನೋಡು, ಈ ತರ ಬಟ್ಟೆ ಇದ್ರೆ ಆಕ್ಚುಲಿ ಈಸಿ ಮಾಡೋದು ಯಾವಾಗ್ಲೂ. ಹಿಂಗೆ ತಗೊಂಡು ಇದನ್ನ ಗಟ್ಟಿಯಾಗಿ ಹಿಂಡ್ಬಿಟ್ರೆ ಅಷ್ಟು ದಪ್ಪ ಕಾಯಿ ಹಾಲು ಅಂತ ಇದ್ದಷ್ಟು ಬತ್ತು.
ಸೊ ನೀನು ಅದಕ್ಕೆ ಮತ್ತೆ ಇದರಲ್ಲಿ ಜಾಳ್ಗೆ ಹುಟ್ಟೆಲ್ಲ ಯೂಸ್ ಮಾಡೋವೋಳು ಇಲ್ಲೇ ಇದರಲ್ಲೇ ಫುಲ್ ಕಾಯಿ ಹಾಲು ಬಂದ್ಬಿಡ್ತು. ಓಕೆ. ಬೆಲ್ಲ ಆಲ್ರೆಡಿ ಹಾಕಾಜು ಇದರಲ್ಲಿ. ಈಗ ಬರೀ ಮೆಕ್ಕೆ ಹಣ್ಣು ಮತ್ತು ಬೆಲ್ಲ ಇದ್ದು ಯಾವತ್ತು ಯಾವ ಪಾಯಸ ಯಾವ ಸ್ವೀಟಿಗಾರು ಒಂದು ಚಿಟಿಕೆ ಇಷ್ಟೇ, ಇದಕ್ಕಿಂತ ಜಾಸ್ತಿ ಹಾಕಲ್ಲಾಗ. ಅದು ಎಷ್ಟು ಇದಿದ್ದು ಕ್ವಾಂಟಿಟಿ ಇದ್ದು ಹೇಳೋದ್ರ ಮೇಲೂ ಹೋಗ್ತು. ಸೊ ಅಷ್ಟು ಉಪ್ಪು, ನಾನು ಸ್ವಲ್ಪ ಉಪ್ಪು ಜಾಸ್ತಿ ಬಿದ್ದು. ಸೊ ಇದು ಇವಾಗ ಒಂದು 4 ಯಾಲಕ್ಕಿ ಪುಡಿ ಇದ್ದು ಅದನ್ನು ಹಾಕ್ತಾ ಇದ್ದಿ. ಮತ್ತು ಇದು ಕಾಯಿ ಹಾಲು ರೆಡಿ ತೆಗ್ದಿರೋದು. ಉಪ್ಪು, ಸಕ್ಕರೆ ಅಥವಾ ಬೆಲ್ಲ, ಯಾಲಕ್ಕಿ, ಕಾಯಿ ಹಾಲು ಇಷ್ಟೇ ಅಲ್ದ? ಅಷ್ಟೇ. ಹೆಂಗೆ ಕಾಣಿಸ್ತಾ ಇದ್ದು ನೋಡು. ಇದನ್ನ ಸ್ವಲ್ಪ ಇದು ಸ್ಮ್ಯಾಶ್ ಮಾಡ್ಲಕ್ಕ? ಇಲ್ಲ ಸ್ಮ್ಯಾಶ್ ಮಾಡ್ದು ಒಂದೆರಡನ್ನ ಸ್ಮ್ಯಾಶ್ ಮಾಡ್ಲಕ್ಕು. ಸ್ಮ್ಯಾಶ್ ಮಾಡಿದ್ರೆ ತಿಕ್ನೆಸ್ ಬತ್ತು. ಇಲ್ಲ ಅಂದ್ರೆ ಇದನ್ನ 1-2 ಸಲ ಹಿಂಗೆ ಹುಟ್ಟು ಹಾಕಿ ಇದು ಮಾಡೋ ತನಕ ತಿಕ್ಕಾಗ್ತು. ಗುಂಡು ಹುಟ್ಟು ಹಾಕಿದ್ನಿಲ್ಲ ನಾನು. ಇದೆ ಈ ಚಪ್ಪಟೆ ಹುಟ್ಟು ಹಾಕೋ ಯಾವತ್ತು ಪಾಯಸಕ್ಕೆ, ಇಲ್ಲಾಂದ್ರೆ ರಾಡಿ ಆಗೋಗ್ತು. ಸೊ ಈ ಥರ ಮಾಡಿ ಒಂದು ಸ್ವಲ್ಪ ಇದನ್ನು 1-2 ನಿಮಿಷ ಬಿಟ್ಟರೆ ಕರಗ್ತು ಇದು ಬೇಗನೆ. ಸೊ ದಪ್ಪ ಆಗ್ತದು ಇಷ್ಟೇ. ಸೊ ನಮ್ಮ ಪಾಯಸ ರೆಡಿ ಇದ್ದು. ಈಗ ಯಾರ್ಯಾರು ಬತ್ತ ಎಲ್ಲರಿಗೂ ಯಾರ್ಯಾರು ಬತ್ತಳಲ್ಲಿ ಕಾಯ್ತೀನಿ, ನಾನೇ ಕುತ್ಕತ್ತಿ ದೋಸೆ ತಿಂತೀನಿ. ಪಾಯಸ ಸೌತೆಕಾಯಿ ದೋಸೆ, ತೆಳ್ಳೆವು ಆ್ಯಂಡ್ ಕಾಯಿ ಸುಳಿ ಮತ್ತೆ ಪಾಯಸ ರೆಡಿ. ಆಕ್ಚುಲಿ ಸೌತೆಕಾಯಿ ದೋಸೆ ಇರ್ತಲ್ಲಿ ಮಗ, ಅದಕ್ಕೆ ಈ ಮೆಕ್ಕೆ ಹಣ್ಣಿನ ಪಾಯಸ ಎಲ್ಲ ಬೆಸ್ಟ್ ಕಾಂಬಿನೇಷನ್. ನೀನು ಉದ್ದಿನ ದೋಸೆಗೆಲ್ಲ ಚಲೋ ಆಗ್ತಿಲ್ಲ ಹೇಳಲ್ಲ, ಬಟ್ ಆ ಟೇಸ್ಟು ನಿಂಗೆ ಗೊತ್ತಿಲ್ಲ. ಬಟ್ ನೀನು ಸೌತೆಕಾಯಿ ದೋಸೆ, ಮೊಗೆಕಾಯಿ ದೋಸೆ ಯಾವ್ದು ಮಾಡಿದ್ರು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮೆಕ್ಕೆ ಹಣ್ಣು ಪಾಯಸ. ಫ್ಲೇವರ್ ಚಲೋ, ಬೆಸ್ಟ್ ಫ್ಲೇವರ್ ಕೊಡ್ತು ನಿಂಗೆ ಅದು. ಮೆಕ್ಕೆ ಹಣ್ಣಿನ ಪಾಯಸ ಹಾಕ್ಲಪ್ಪ. ಹಾಕು ಜಪ್ಪನ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಾವ. ಭಾರಿ ಟೇಸ್ಟ್. ಅದು ಬೇರೆ ದೋಸೆ ಕ್ರಿಸ್ಪಿಯಾಗಿ. ಮೆಕ್ಕೆ ಹಣ್ಣು ಚಲೋ ಇತ್ತು. ಹೌದು, ಮೆಕ್ಕೆ ಹಣ್ಣು ಟೇಸ್ಟ್ ಸೂಪರ್ ಇದೆ, ಪಾಯಸದ ಟೇಸ್ಟ್ ಸೂಪರ್ ಇದೆ. ಆ ಮೆಕ್ಕೆ ಹಣ್ಣು ಸೂಪರ್ ಇದ್ದಿದ್ದಕ್ಕೆ, ಟೇಸ್ಟ್ ಇದ್ದಿದ್ದಕ್ಕೆ ಪಾಯಸ ಟೇಸ್ಟ್ ಇತ್ತು. ಮಾಡಿದವು ಸೂಪರ್, ಮಾಡಿದವು ಚಲೋ ಇದ್ದ. ಹೂವು, ಕಾಯಿ, ಹಾಲು ಎಲ್ಲ ಹಾಕಿ ಚಲೋ ಮಾಡಿದ್ದ. ಹಿಂಗಿದ್ದು ಪಾಯಸ ಇದ್ರೆ ತಳ್ಳೆವು 8 ಹೋಗವು.